ಹಾಯ್ ಫ್ರೆಂಡ್ಸ್, ಸೊ ನಾವೀಗ ಇದ್ದೀವಿ ಸಂತೋಷ್ ರೆಸ್ಟೋರೆಂಟ್. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಸೆಲೆಬ್ರಿಟಿ ಅಣ್ಣ. ಸೊ ಈ ಸೆಲೆಬ್ರಿಟಿ ಅಣ್ಣ, ಐ ಆಮ್ ಅ ಬಿಗ್ ಫ್ಯಾನ್. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಗಣೇಶ್ ಅಣ್ಣ. ನಿಮಗೆ ನೋಡಲಿಕ್ಕೆ, ನಿಮಗೆ ಸಿಗಲಿಕ್ಕೆ ನಾನು ಬಂದಿದ್ದು. ಸೊ ನಿಮ್ಮ ಬಗ್ಗೆ ನಾನು ಒಂದು ಸ್ವಲ್ಪ 2 ಕ್ವಶನ್ ಕೇಳ್ತೇನೆ ಅಂತ ಇದ್ದೇನೆ. ಸೊ ಗಣೇಶ್ ಅಣ್ಣ, ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ಸಲ್ಲಿದ್ದೀರಾ? ನಾನು ಸರ್ ಈ ಹೋಟ್ಲಲ್ಲಿ ಸಂತೋಷ್ ಬಾರಲ್ಲಿ 6 ವರ್ಷ ಆಯಿತು ಸರ್. ಓಕೆ. ಅದ್ರ ಮುಂಚೆ ಇಲ್ಲಿ ನಮ್ಮ ಉರ್ವ ಮಾರ್ಕೆಟ್ ಮಾರಿಗುಡಿ ಹತ್ತಿರ ಕುಡ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ನಾನು ಜಾಬ್ ಮಾಡಿದೆ. ಓಕೆ. ಸೊ ಈಗ ನೀವೀಗ ದೊಡ್ಡ ಸೆಲೆಬ್ರಿಟಿ ಆಗಿದ್ದೀರಾ, ನಿಮ್ಮ ಜೊತೆ ಸೆಲ್ಫಿ ಎಲ್ಲ ತೊಗೊಳ್ತಾರೆ ಜನರು? ಹಾಂ, ಕೇಳ್ತಾರೆ ಸರ್. ಹೀಗೆ ನಿಮ್ಮದು ಇಲ್ಲಿ ಒಳ್ಳೆ ನಿಮ್ಮದೆಲ್ಲ ಇಲ್ಲಿ ಇದು ಮಾಡಿದ್ದು ರೀಲ್ಸ್ ಎಲ್ಲ ಮಾಡಿದ್ದು ತುಂಬ ಒಳ್ಳೆಯದಾಗಿದೆ. ಸೊ ನಿಮ್ಮ ನಿಮಿತ್ತ ಓನರಿಗೆ ಬಿಸ್ನೆಸ್ ಜಾಸ್ತಿ ಆಗಿದೆಯಾ? ಹಾಂ, ಬಿಸ್ನೆಸ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಯಾಕೆಂದರೆ ಎಲ್ಲರೂ ಕೇಳ್ತಾರೆ. ಮತ್ತು ನನ್ನಿಂದ ನಾನು ಮಾಡಿದ್ದಲ್ಲ, ನಮ್ಮ GM ಸರ್ ಇದ್ದಾರೆ, ಅವರಿಂದಾಗಿ ಎಲ್ಲ ಇದು ಎಲ್ಲ ನಮ್ಮನ್ನು ರಿಯಲಿ ಗ್ರೇಟ್ ದಟ್ ನಿಮಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದು ಗ್ರೇಟ್ ಅಲ್ಲ? ಹೌದು, ಅವರೇ ಎಲ್ಲ ಮೇಲೆ ತಂದು ಇದೆಲ್ಲ ಮಾಡಿಸಿದ್ದು. ನನಗೆ ಸ್ಟಾರ್ಟಿಂಗಲ್ಲಿ ಮಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಅಂದರೆ ನಾನೇನೋ ಅಷ್ಟು ಇದರಲ್ಲಿ ಇರಲಿಲ್ಲ. ಬಟ್ ನೀವು ಅದು ನಿಮ್ಮ ಮೇಲೆ ನೀವು ಅದು ಜೋಕ್ ತೊಗೊಂಡಿದ್ದು ನೀವು ಮಾಡೋದು, ಅದು ನಾನು ನಿಜವಾಗ್ಲೂ ನಿಮಗೆ ಒಂದು ಅದು ಗ್ರೇಟ್. ನೀವು ರಿಯಲಿ ನಾನು ನಿಮ್ಮ ಬಗ್ಗೆ ಹೇಳ್ತೇನೆ. ನಾನು ನಿಮ್ಮ ತುಂಬ ವೀಡಿಯೋಸ್ ನೋಡಿದ್ದೇನೆ, ನಿಮ್ಮ ದೊಡ್ಡ ಫ್ಯಾನ್ ನಾನು. ಬಟ್ ನೀವು ಅದು ಪಾಸಿಟಿವ್ ಆಗಿ ತೊಗೊಳ್ತೀರಲ್ಲ, ಅದು ನಿಮ್ಮ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಮ ಫ್ಯಾಮಿಲಿ ಎಲ್ಲಿದ್ದಾರೆ? ನಮ್ಮದು ಫ್ಯಾಮಿಲಿ ಇಲ್ಲಿ ಕಿನ್ನಿಗೋಳಿ ಕಡಂದಲೆ ಅಂತ. ನಮ್ಮ ಕಿನ್ನಿಗೋಳಿ ಅವರ? ಓಕೆ. ಹೌದು. ನಿಮ್ಮ ಮನೆಯಲ್ಲಿ ಇದ್ದಾರೆ, ತಾಯಿ ಇದ್ದಾರೆ, ನನ್ನ ವೈಫು, ನನ್ನ 2 ಮಕ್ಕಳು ಓದ್ತಾ ಇದ್ದಾರೆ ಈಗ. ಹೌದು. ದೊಡ್ಡವಳು BCA ಕಲಿತಾ ಇದ್ದಾಳೆ, ಸಣ್ಣದು 10th ಇದ್ದಾಳೆ. ಹೌದು ಸರ್, ಹೌದು. ಸೊ ನಿಮಗೇನೆ ನಿಮ್ಮ ಹೋಟೆಲ್ ಓಪನ್ ಮಾಡಬೇಕಂತ ಆಸೆ ಉಂಟಾ? ಇಲ್ಲ ಸರ್, ಅಷ್ಟೊಂದು ನಮ್ಮ ಕೆಪಾಸಿಟಿ ಇಲ್ಲ. ಯಾಕೆ? ನಾವು ಅಂದರೆ ಜಾಬಲ್ಲಿ ಇದ್ದದ್ದು ಮುಂಚೆಯಿಂದ. ನೀವು ಏನು ಕಲ್ತಿದ್ದು? ನಾವು ಸರ್ 10th ಕಲ್ತಿದ್ದೇನೆ ಮುಂಬೈಯಲ್ಲಿ ಒಂದು ಮುಂಬೈಲಿದ್ರ? 25 ಇಯರ್ಸ್ ಮುಂಬೈಯಲ್ಲಿದ್ದೆ. ಮತ್ತು ಈಗ ಒಂದು 15 ಇಯರ್ಸ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಆಯಿತು. ಮುಂಬೈಲೆಲ್ಲ ತುಂಬ ಟಾಪ್ ಜನರಿಗೆ ಸಿಕ್ಕಿರ್ಬೋದು ನೀವು. ಹೌದು ಸರ್, ಹೌದು. ಓಕೆ ಗಣೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಹೀಗೇ ರೀಲ್ಸ್ ಮಾಡ್ತಾ ಇರಿ, ನಿಮಗೆ ನೋಡಲಿಕ್ಕೆ ತುಂಬ ಇಷ್ಟ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.